ಹಾಯ್ ಹಲೋ A1 ಪವರ್ ಟೂಲ್ಸ್. ಇದು MS-180 ಸ್ಟಿಲ್. ಇದು ಬೋರ್ ಸೀಸ್ ಆಗಿದೆ. ಇದು ಬೋರು ಹೇಗೆ ಹಾಕುವುದಂತ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ಹೇಳಿಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಓಕೆ, ಇದರಲ್ಲಿ 3 ಬುಷ್ ಉಂಟು. ಅದನ್ನು ಕ್ಲೀನಾಗಿ ಫುಲ್ಲು ರಿಮೂವ್ ಮಾಡಿ. ಓಕೆ, ಇದು ಏರ್ ಫಿಲ್ಟರ್ ತೆಗೀರಿ. ಕಾರ್ಬೇಟ್ರನ್ನು ರಿಮೂವ್ ಮಾಡಿ. ಕಾರ್ಬೊರೇಟರ್ ಪೈಪನ್ನು ಕ್ಲೀನಾಗಿ ತೆಗೀರಿ. ಲಾಕ್ ಸಿಸ್ಟಮ್ ಅದು. ಓಕೆ, ಕಾರ್ಬೊರೇಟರ್ ಮತ್ತೆ ಆ ಬುಷ್ ಉಂಟಲ್ಲ 3, ಅದನ್ನು ಅಲ್ಲಿಗೆ ಪ್ರೆಸ್ಸಿಂಗ್ ಮಾಡಿ ಒಳಗೆ. ಓಕೆ, ರಿಮೂವ್ ಆಯಿತು. ಸೈಲೆನ್ಸರ್ ಸ್ಕ್ರೂ ಅನ್ನು ಲೂಸ್ ಮಾಡಿ 2. ಮತ್ತು ಕಿಕ್ಕರ್ ಸ್ಕ್ರೂ ಅನ್ನು ಲೂಸ್ ಮಾಡಿ. 3 ಸ್ಕ್ರೂ ಉಂಟು. ಓಕೆ, ಪ್ಲಗ್ ಅನ್ನು ತೆಗೀರಿ. ಪ್ಲಗ್ ಅನ್ನು ತೆಗೆದುಂಟಲ್ಲ, ಇಂಜಿನ್ ಬೋರನ್ನು ಜಾಮ್ ಮಾಡಬೇಕು. ಇದು ಕ್ಲಚ್ ತೆಗಿಲಿಕ್ಕೆ, ಕ್ಲಚ್ ಮತ್ತು ಫ್ಲೈ ವೀಲ್ ತೆಗಿಲಿಕ್ಕೆ. ಮತ್ತು ಇದರ ಕ್ಲಚ್ಚಿದು ಪಿನ್ ಒಂದು ತೆಗೀರಿ. ಮತ್ತು ಲಾಕ್ ಆಗಿದೆ ಅದು. ಕ್ಲಚ್ ಡ್ರಮ್ ಇದು. ಮತ್ತು ನೀಡಲ್ ಬೇರಿಂಗ್. ಮತ್ತು 18-19 ಸ್ಪ್ಯಾನರಿಂದ, ರಿಂಗ್ ಸ್ಪ್ಯಾನರಿಂದ ಕ್ಲಚ್ಚನ್ನು ಲೂಸ್ ಮಾಡಿ. ಟೈಟ್ ಆಚೆ ಲೂಸ್ ಆಚೆ ಟೈಟ್ ಆಯಿತಾ? ಓಕೆ, ಲೂಸ್ ಆಯಿತು. ಮತ್ತು ಇದು ಫ್ಲೈ ವೀಲ್ 13 ಡಿ ಬಾಕ್ಸಲ್ಲಿ ತಿರುಗಿಸಿ, ನಟ್ ತಿರುಗಿಸಿ ಲೂಸ್ ಮಾಡಿ. ಮತ್ತು ಇದರ ಕ್ರ್ಯಾಂಕ್ ಕೇಸಲ್ಲಿ ಸ್ಕ್ರೂ ಉಂಟು 4, ಅದನ್ನು ಲೂಸ್ ಮಾಡಿ ಫಸ್ಟು, ಇಲ್ಲದೆ ಅದು ಇಂಜಿನ್ ಬರೋದಿಲ್ಲ. ಸ್ವಿಚ್ ವೈರ್ ತೆಗೀರಿ. ಓಕೆ, ರಿಮೂವ್ ಆಯಿತು. ಇಂಜಿನ್ ಫುಲ್ಲು ಸೀಸ್ ಆಗಿ ಹೋಗಿದೆ ಒಳಗೆ ಬೋರು. ಈಗ ಅದನ್ನು ಓಪನ್ ಮಾಡುವ. ಸ್ಟಿಲ್ MS-180 ಇಂಜಿನ್. ಮತ್ತು ಕ್ರ್ಯಾಂಕ್ ಇದ್ದು ಅಡಿಯಲ್ಲಿ ಸ್ಕ್ರೂ ಉಂಟು, 4 ಸ್ಕ್ರೂ, ಅದನ್ನು ಲೂಸ್ ಮಾಡಿ. ಓಕೆ, ಎಂತ ಸಹ ಇಲ್ಲ, ಫುಲ್ ಬರ್ನ್ ಆಗಿದೆ ಪಿಸ್ಟನ್. ಫುಲ್ಲು ಲೈನ್ಸ್ ಎಲ್ಲ ಬಿದ್ದಿದೆ. ಪಿಸ್ಟನ್ ಫುಲ್ ಹೋಗಿದೆ. ಪಿಸ್ಟನ್ ಮತ್ತು ಆಯಿಲ್ ಸೀಲ್ ಸಹ ಹೋಗಿದೆ.
ಆಯಿಲ್ ಸೀಲ್ ಸಹ ಚೇಂಜ್ ಮಾಡಬೇಕು. ಬೋರ್ ಸಹ ಹೋಗಿದೆ, ಫುಲ್ಲು ಕ್ರ್ಯಾಕ್ ಆಗಿದೆ. ಪಿಸ್ಟನ್ ಹೋದರೆ ಬೋರ್ ಸಹ ಚೇಂಜ್ ಮಾಡಬೇಕು. ಇದು ಸ್ಟಿಲ್ಲಲ್ಲಿ ಮಾತ್ರ. ಮಿನಿಫೋಲ್ಡು ಅದು ರಿಮೂವ್ ಮಾಡಿ ಫಸ್ಟು. ಓಕೆ, ನ್ಯೂ ಬೋರು MS 180. ಆಯಿಲ್ ಸೀಲ್ ಸೇಮ್ ಸೈಜ್ 2 ಸಹ. ಇದು ಬೋರು ಕಾಪಿ, ಒರಿಜಿನಲ್ ಅಲ್ಲ, ಒರಿಜಿನಲ್ ಕಾಸ್ಟ್ಲಿ ಉಂಟು. ಇದು ಪಿಸ್ಟನ್. ಇದಕ್ಕೆ ಕ್ಲೀನಾಗಿ ಗಮ್ ಹಾಕಬೇಕು ಫಸ್ಟಿಗೆ. ಸೆಟ್ಟಿಂಗ್ ಆಯಿತು ಫುಲ್ ಕಾಯಿಲ್ ಎಲ್ಲ. ಅನ್ಬಾಂಡ್ ಗಮ್ಮನ್ನು ಕರೆಕ್ಟಾಗಿ ಸೀಟಿಂಗ್ ಮಾಡಬೇಕು. ಮತ್ತು ರಿಂಗ್ಸ್ ಮತ್ತು ಆಯಿಲ್ ಸೀಲ್ ಹಾಕಿ. ಮತ್ತು ಇದಕ್ಕೆ ಕ್ರ್ಯಾಂಕೇಸ್ಗೆ ಯಾವುದು ಸಹ ಪ್ಯಾಕಿಂಗ್ ಗ್ಯಾಸ್ಕೆಟ್ ಅಂತ ಯಾವುದು ಸಹ ಬರೋದಿಲ್ಲ, ಖಾಲಿ ಅನ್ಬಾಂಡ್ ಗಮ್ ಮಾತ್ರ. ಗಮ್ಮನ್ನು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ. ಮತ್ತು ಈ ರಿಂಗ್ಸ್ ಉಂಟಲ್ಲ, ಈ ಪಾಯಿಂಟ್ಗೆ ಸೆಂಟ್ರ್ ಆಗಿರಬೇಕು ಕರೆಕ್ಟಾಗಿ. ಮತ್ತು ಬೋರ್ಗೆ ಚೂರು ಆಯಿಲ್ ಹಾಕಿ ಪಿಸ್ಟನ್ ಕ್ಲೀನಾಗಿ ಸೀಟಿಂಗ್ ಆಗಲಿಕ್ಕೆ. ಮತ್ತು ಪಿಸ್ಟನ್ ಕ್ಲೀನಾಗಿ ಸೀಟಿಂಗ್ ಆಗಿರಬೇಕು ಆ ಪಾಯಿಂಟಿಗೇನೆ. ಮತ್ತು ಅಲ್ಲಿಗೆ ಕ್ಲೀನಾಗಿ ಕರೆಕ್ಟ್ ಸೀಟಿಂಗ್ ಮಾಡಿ. ಆಯಿಲ್ ಸೀಲ್ ಗ್ಯಾಪ್ ಎಲ್ಲ ಗೊತ್ತಾಗ್ತದಲ್ಲ, ಕ್ಲೀನಾಗಿ ಆಯಿಲ್ ಸೀಲ್ ಗ್ಯಾಪ್ಗೆ ಕರೆಕ್ಟಾಗಿ ಸೀಟಿಂಗ್ ಆಗಬೇಕು. ಮತ್ತು ಆಯಿಲ್ ಸೀಲ್ ಗ್ಯಾಪ್ ಎಲ್ಲ ಕರೆಕ್ಟ್ ನೋಡಬೇಕು ಸೈಡಲ್ಲಿ. ಓಕೆ, ಮತ್ತು ಕ್ರ್ಯಾಂಕೇಸ್ ಸೀಟಿಂಗ್ ಮಾಡಿ ಅಲ್ಲಿಗೆ. ಮತ್ತು 4 ಸ್ಕ್ರೂ ಅನ್ನು ಉಂಟಲ್ಲ, ಇದು ಥ್ರೆಡ್ ಲಾಕರ್ ಗಮ್ ಹಾಕಿ ಟೈಟ್ ಮಾಡಬೇಕು, ಇಲ್ಲದೆ ಲೂಸ್ ಆಗ್ತದೆ ರನ್ನಿಂಗಲ್ಲಿ. ಓಕೆ, ಇಂಜಿನ್ ರೆಡಿಯಾಗಿದೆ, ಫುಲ್ಲು ಕ್ಲೀನಾಗಿ ಕೆಲಸ ಆಗಿದೆ. ಮತ್ತು ಇದನ್ನು ಫುಲ್ಲು ಇಂಜಿನ್ಗೆ ಮತ್ತು ಕ್ರ್ಯಾಂಕೇಸ್ಗೆಲ್ಲ ಬಾಡಿಗೆಲ್ಲ ಸೆಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.